ಇತ್ತೀಚೆಗಷ್ಟೇ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂಥ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಟ್ರೆಂಡಿಂಗ್ ಆಗಿತ್ತು. ಇದೀಗ ಅದೇ ಟೈಟಲ್ನ ಒಂದು ಸೀರಿಯಲ್ ಕಿರುತೆರೆಯಲ್ಲಿ ಶುರುವಾಗಿ ಆ ಸಾಂಗ್ ಎಷ್ಟು ಫೇಮಸ್ ಆಗಿತ್ತೋ, ಎಷ್ಟು ಹಿಟ್ ಆಗಿತ್ತೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇದೆ, ಫೇಮಸ್ ಆಗ್ತಾ ಇದೆ. ದಿನ ದಿನ ತನ್ನ ನೋಡುಗರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಇನ್ನು ಈ ಕರಿಮಣಿ ಅನ್ನುವಂಥ ಈ ಹಾಡಿನ ಒಂದು ಸಾಲು ಏನಿದೆ, ಈ ಪದವನ್ನೇ ಇಟ್ಕೊಂಡು ಸೀರಿಯಲ್ ಏನು ಬರ್ತಾ ಇದೆ, ಇದು ಈಗಾಗಲೇ ಬಹಳಷ್ಟು ಸುದ್ದಿಯಾಗಿತ್ತು. ಮತ್ತು ಈಗ ಸೀರಿಯಲ್ ಸ್ಟಾರ್ಟ್ ಆದ ಮೇಲೂ ಕೂಡ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಅದರಲ್ಲಿರುವಂಥ ಪಾತ್ರಧಾರಿಗಳು ಬಹಳಷ್ಟು ಸುದ್ದಿ ಆಗ್ತಾ ಇದ್ದಾರೆ. ಒಂದೊಂದು ಪಾತ್ರಕ್ಕೂ ಕೂಡ ಆಯ್ಕೆ ಮಾಡಿರುವಂಥ ರೀತಿ ಆಗಿರಬಹುದು, ಇದೆಲ್ಲವೂ ಕೂಡ ನೋಡುಗರಿಗೆ ತುಂಬಾ ಇಷ್ಟವಾಗಿರುವಂಥದ್ದನ್ನು ಕೂಡ ನೋಡಬಹುದು. ಈ ಒಂದು ಕರಿಮಣಿ ಸೀರಿಯಲ್ನಲ್ಲಿ ಇರುವಂಥ ಪಾತ್ರಧಾರಿಗಳ ಬಗ್ಗೆ ಕೂಡ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಇವ್ರು ಯಾರು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಈ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿರುವಂಥ ನಟಿ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದ್ದಾರೆ, ಬಹಳಷ್ಟು ಫೇಮಸ್ ಆಗ್ತಾ ಇದ್ದಾರೆ. ಆ್ಯಕ್ಚುಲ್ ಆಗಿ ಸಾಹಿತ್ಯ ಅವರ ಹೆಸರು ಬಂದು ಸ್ಪಂದನಾ ಸೋಮಣ್ಣ. ಇವರು ಸಾಹಿತ್ಯ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಮೈಸೂರಿನ ಹುಡುಗಿ ಈ ಸ್ಪಂದನಾ ಸೋಮಣ್ಣ. ಮೊದಲನೇ ಸೀರಿಯಲ್ ಏನಲ್ಲ, ಇದಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಕೆಲ ಸೀರಿಯಲ್ಗಳಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಗೃಹ ಪ್ರವೇಶ ಅನ್ನುವಂಥ ಒಂದು ಸೀರಿಯಲ್ನಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ರು. ಇಂಜಿನಿಯರಿಂಗ್ ಓದಿರುವಂಥ ಹುಡುಗಿ ಸ್ಪಂದನ. ಇವರ ತಂದೆ ಕೂಡ ಇಂಜಿನಿಯರ್, ತಾಯಿ ಮೈಸೂರಿನಲ್ಲಿ ಸಲೂನ್ ಇಂಡಸ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನ ಇಂಜಿನಿಯರಿಂಗ್ ಬಿಟ್ಟು ಸೀರಿಯಲ್ಗೆ ಯಾಕೆ ಬಂದೆ ಅಂತ ಕೇಳುವವರು ಕೂಡ ಇದ್ದಾರೆ. ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಕೆಲವರಿಗೆ, ಅಂದರೆ ಹಿರಿಯರಿಗೆ ಆಕೆ ಸೀರಿಯಲ್ಗೆ ಬರುವಂಥದ್ದು ಇಷ್ಟ ಇರಲಿಲ್ವಂತೆ. ಆದರೆ ಲಕ್ ಬೈ ಚಾನ್ಸ್ ಅನ್ನುವಂಥ ರೀತಿಯಲ್ಲಿ ಆಕೆ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ತಾವು ಬಯಸಿದಂಥ ಪಾತ್ರದಲ್ಲೇ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಕನ್ನಡಕ್ಕೂ ಮುನ್ನ ಅವರು ತೆಲುಗಿನ ಅಭಿಲಾಷ ಅನ್ನುವಂಥ ಒಂದು ಸೀರಿಯಲ್ನಲ್ಲಿ ಕಾಣಿಸ್ಕೊಂಡ್ರು. ನಾನು ನನ್ನ ಕನಸು ಅನ್ನುವಂಥ ಹೆಸರಿನಲ್ಲಿ ಕನ್ನಡದಲ್ಲೂ ಕೂಡ ಆ ಸೀರಿಯಲ್ ತೆರೆ ಕಾಣಿತು. ಸೊ ಆ ಮೂಲಕ ಅವರು ಕನ್ನಡ ಆಡಿಯನ್ಸ್ಗೂ ಕೂಡ ಚಿರಪರಿಚಿತರು. ಮತ್ತು ವಿಜಯ ರಾಘವೇಂದ್ರ ಅವರ ಜೊತೆ ಮರೀಚಿ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಈಗಾಗಲೇ ಕರಿಮಣಿಯಲ್ಲಿ ಸಾಹಿತ್ಯ ಪಾತ್ರದಲ್ಲಿ ಎಲ್ಲರ ಮನೆ ಗೆದ್ದಿದ್ದಾರೆ. ಸೊ ಆ ಸಾಹಿತ್ಯ ಪಾತ್ರದಲ್ಲಿ ತುಂಬ ಸಾಫ್ಟ್ ಸ್ಪೋಕನ್ ಆಗಿ, ವಿನಯವಂತಿಕೆಯಿಂದ ಇರುವಂಥ ಹುಡುಗಿಯಾಗಿ ಕನ್ನಡಿಗರ ಮನೆ ಗೆದ್ದಿದ್ದಾರೆ. ಒಂದು ರೀತಿ ಪಕ್ಕದ ಮನೆ ಹುಡುಗಿ ಫೀಲ್ ಕೊಡ್ತಾ ಇದ್ದಾರೆ. ಸೊ ಬಹಳಷ್ಟು ಜನ ನಮ್ಮ ಮನೆಯಲ್ಲಿರುವಂಥ ಹುಡುಗಿ ರೀತಿ ಅನ್ನಿಸ್ತಾರೆ, ಪಕ್ಕದ ಮನೆ ಹುಡುಗಿ ರೀತಿ ಅನ್ನಿಸ್ತಾರೆ. ಪ್ರತಿ ಮನೆಯಲ್ಲೂ ಇಂಥದ್ದೊಂದು ಪಾತ್ರ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಒಪಿನಿಯನ್ನನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಸೀರಿಯಲ್ನಲ್ಲಿ ಎಷ್ಟು ಬೇಗ ಜನಗಳಿಗೆ ಹತ್ತಿರ ಆಗ್ತಾರೋ ಅಷ್ಟು ಬೇಗ ಅವರು ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ಕರಿಮಣಿ ಸೀರಿಯಲ್ನಲ್ಲೂ ಕೂಡ ಕರ್ಣ ಪಾತ್ರಧಾರಿ ಆಗಿರಬಹುದು, ಸಾಹಿತ್ಯ ಪಾತ್ರಧಾರಿ ಆಗಿರಬಹುದು, ಬಹಳ ಅಚ್ಚುಕಟ್ಟಾಗಿ ಜನ ಮನ ಗೆಲ್ತಾ ಇದ್ದಾರೆ. ಎಲ್ಲೂ ಅತಿ ಅನ್ನಿಸದಂಥ ರೀತಿಯಲ್ಲಿ ಅವರು ನಟನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಟನೆಯನ್ನು ಮಾಡೋದ್ರ ಮೂಲಕ ತಮ್ಮ ಆಡಿಯನ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಫ್ಯಾನ್ ಫಾಲೋಯಿಂಗನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ.